ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಬೆಳಗ್ಗೆ 8 ಗಂಟೆ ಆಗ್ತಾ ಬಂದಿದೆ. ಬಿಸಿಲು ಕೂಡ ಬಿದ್ದಿದೆ. ಈಗ ಬೇಸಿಗೆ ಶುರು ಆದಮೇಲೆ ಬಿಸಿಲು ಜಾಸ್ತಿ ಅಲ್ಲ. ಬೆಳಗ್ಗೆ ಬೇಗನೆ ನಾನು ಗಿಡಗಳಿಗೆ ನೀರು ಹಾಕ್ಕೊಂಡ್ಬಿಡ್ತೀನಿ. ಆದಷ್ಟು ಲೇಟ್ ಮಾಡೋಕ್ಕೆ ಹೋಗಲ್ಲ. ಬಂದಾಗಲೇ ಒಂದು ಸಾರಿ ಎಲ್ಲನೂ ಚೆಕ್ ಮಾಡ್ತೀನಿ, ಯಾವ ಗಿಡ ಯಾವ ರೀತಿಯಾಗಿ ಬಂದಿದೆ ಅಂತ. ಇದು ನೋಡಿ, ಕಟ್ ಮಾಡಿದ ಗಿಡ ನಾನು ಮೊನ್ನೆ ತೋರಿಸಿದ್ದೆ, ಮತ್ತೆ ಎಷ್ಟೊಂದು ಚಿಗುರ್ಕೊಂಡಿದೆ ಅಂತ. ಅದರಲ್ಲಿ ಕಾಯಿ ಕೂಡ ಬರ್ತಾ ಇದೆ. ಈಗ ಇವತ್ತೊಂದು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಂಬೆಕಾಯಿ ಗಿಡದಲ್ಲಿ ಡೈಲಿ ಒಂದಾದರೂ ನಿಂಬೆಕಾಯಿ ಸಿಗ್ತಾ ಇದೆ ನೋಡಿ. ಇದು ಕೆಳಗಡೆ ಉದುರೋಗಿದೆ. ಇದು ಈ ಥರ ಹಣ್ಣಾಗುತ್ತೆ, ಉದುರೋಗುತ್ತೆ, ಇಲ್ಲಾಂದರೆ ನಾವೇ ತಕ್ಕೊತೀವಿ. ಒಂದಾದರೂ ಸಿಕ್ಕುತ್ತೆ. ಇದು ನೋಡಿ, ಇನ್ನೊಂದು 2 ದಿನ ಹಳದಿ ಆಗಿದೆ. ಅದು ಕೂಡ ನಾನು ಹಣ್ಣಾದಮೇಲೆ ಹರಿತಾ ಇದ್ದೀನಿ ಅದನ್ನು. ಹಾಗೆ ಈ ಒಂದು ಹಾಗಲಕಾಯಿ ಬಳ್ಳಿ ಈ ರೀತಿಯಾಗಿ ಎಲೆಗಳು ಒಣಗಿರುತ್ತೆ. ಈ ಬಳ್ಳಿಗಳಲ್ಲಿ ಇದು ಸಹಜ. ಇದನ್ನು ಏನಂದರೆ ಈ ರೀತಿ ಅವಾಗವಾಗ ತೆಗೆದುಬಿಡಬೇಕು. ಬಟ್ ನನಗೆ ತೆಗಿಯೋಕ್ಕಾಗಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಇದನ್ನು ಎಲ್ಲ ಚೆನ್ನಾಗಿ ತಕ್ಕೊಂಬಿಡ್ತೀನಿ ಇವತ್ತು. ಅಂದರೆ ಬಳ್ಳಿ ನೋಡೋದಕ್ಕೆ ಚೆನ್ನಾಗೂ ಕಾಣುತ್ತೆ. ಗಿಡ ಇಲ್ಲಾಂದರೆ ಹೆಲ್ದಿಯಾಗಿರಲ್ಲ, ಬೇಗ ಹಾಳಾಗಿಬಿಡುತ್ತೆ. ಈ ಥರ ಉದುರಿಸಿದ್ರೂ ಕೂಡ ಉದುರೋಗುತ್ತೆ. ಇದರಲ್ಲಿ ಒಂದು ಕಾಯಿ ಕೂಡ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು, ಹಾಗಾಗಿ ಬಿಟ್ಟಿದ್ದೀನಿ. ಬೀನ್ಸ್ ಬೀಜ ಹಾಕಿದ್ದೆ, ಅದು ಕೂಡ ಬಂದಿದೆ. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು. ಮೊನ್ನೆ ಲೆಮನ್ ಗ್ರಾಸ್ ಇಟ್ಟಿರೋದನ್ನು ತೋರಿಸಿದ್ದೆ, ಅದು ಇಲ್ಲಿಂದ ಕಟ್ ಮಾಡಿದ್ದೆ. ಇದಿಷ್ಟು ಚಿಗುರ್ಕೊಂಡಿದೆ ನೋಡಿ. ಇದು ತುಂಬ ಈಸಿ ಟು ಗ್ರೋ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ಥರ ಹುಳ ಹತ್ಕೊಳಲ್ಲ ಫ್ರೆಂಡ್ಸ್. ನಾನು ಸುಮಾರು ವರ್ಷದಿಂದ ಇದನ್ನು ಹಚ್ಚಿದ್ದೀನಿ, ಒಂದಿನವೂ ಹುಳ ಹತ್ತಿಲ್ಲ ಇದಕ್ಕೆ. ತುಂಬ ಈಸಿಯಾಗಿ ಗ್ರೋ ಆಗುವಂಥ ಹರ್ಬ್ ಇದು. ಹಾಗೆ ಇದು ನೋಡಿ, ಮಧುಕಾಮಿನಿ ಗಿಡ. ಇದನ್ನ ನಾನು ಬೆಂಗಳೂರಿಂದ ಉರುವನ್ ಅವ್ರ ಹತ್ರ ತರಿಸಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಇಲ್ಲೆಲ್ಲ ಮೊಗ್ಗಾಗಿದೆ. ಈಗ ಅದೆಲ್ಲ ಮೊಗ್ಗಾಗಿ ಬಾಡುತ್ತೆ ನೋಡಿ, ಉದುರುತ್ತಲ್ಲ, ಮತ್ತೆ ವಾಪಸ್ ಅದರಲ್ಲಿ ಹೂಗಳು ಬರೋಕ್ಕೆ ಶುರು ಆಗುತ್ತೆ. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಆಮೇಲೆ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ನೋಡಿ. ಇದು ಒಂದು ಸಕ್ಯುಲೆಂಟ್ ಜಾತಿದು. ಇದರಲ್ಲಿ ನೋಡಿ ಹೂ ಬರೋಕ್ಕೆ ಶುರುವಾಗಿದೆ. ನೋಡಬೇಕು ಇದ್ರ ಹೂವು ಹೇಗಿದೆ ಅಂತ. ನೋಡಿ, ಇಲ್ಲೊಂದು ಎಮರಲ್ ಲಿಲ್ಲಿದು ಮೊಗ್ಗಾಗಿದೆ. ಇದು ಕೂಡ ಅರಳುತ್ತೆ ಇನ್ನೊಂದು 4 ದಿನದಲ್ಲಿ. ನೋಡಿ, ನಾನು ಒಂದು ಗಾರ್ಡನಲ್ಲಿ ಮಲ್ಲಿಗೆ ಹೂ ಶುರು ಆಯಿತು ನೋಡಿ. ಇಲ್ಲೂ ಕೂಡ ಆಗಿದೆ. ಎಲ್ಲದರಲ್ಲೂ ಮೊಗ್ಗಿದೆ. ನಿಮ್ಮ ಗಾರ್ಡನಲ್ಲಿ ಹೂಗಳು ಬಂದಿಲ್ಲ ಅಂದರೆ ನೀವೇನು ಮಾಡಿ, ಸ್ವಲ್ಪ ಪ್ರೂನಿಂಗ್ ಮಾಡಿ. ಹಾರ್ಡ್ ಪ್ರೂನಿಂಗ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಸಾಫ್ಟ್ ಪ್ರೂನಿಂಗ್ ಮಾಡಿ. ಸಾಫ್ಟ್ ಪ್ರೂನಿಂಗ್ ಅಂದರೆ ಪಿಂಚನ್ನು ಕಟ್ ಮಾಡೋದು ನೋಡಿ. ಈ ಥರ ಕಟ್ ಮಾಡಿ ಈ ಥರ ಚಿಗುರು ಬರುತ್ತೆ. ಈ ಥರ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಇದಕ್ಕೆ ಒಂದಿಷ್ಟು ಫರ್ಟಿಲೈಸರ್ಗಳನ್ನು ಕೂಡ ಹಾಕಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ತುಂಬಾ ಒಳ್ಳೆಯದು. ಇದಕ್ಕೆ ಆದಷ್ಟು pH ಲೆವೆಲ್ ಜಾಸ್ತಿ ಇರುವಂಥದ್ದು ಎಸಿಡಿಕ್ ಸಾಯಿಲನ್ನು ನೀವು ರೆಡಿ ಮಾಡ್ಕೋಬೇಕು. ಕಿತ್ತಳೆ ಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೂಡ ಇದಕ್ಕೆ ಹಾಕಿದ್ರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಬೇಸಿಗೆನಲ್ಲಿ ಈ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದರಲ್ಲೂ ಕಣಗ್ಲೆ ಆಯಿತು ಅಥವಾ ಈ ಒಂದು ಮಲ್ಲಿಗೆ ಹೂವಿನ ಗಿಡ ಆಯಿತು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿದ್ದಾವೆ ಲಿಕ್ವಿಡ್ ಫರ್ಟಿಲೈಸರ್ಗಳು. ಹೂ ಬರೋದಕ್ಕೆ ನಾವು ಯಾವ್ಯಾವ ಫರ್ಟಿಲೈಸರ್ನ ಹಾಕಬೇಕು ಅಂತ. ನೀವು ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಎಲ್ಲದರಲ್ಲೂ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್.